ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಅನ್ನ ಮುದ್ದೆಗೋಸ್ಕರ ರುಚಿಕರವಾಗಿರೋಂಥ ಸೈಡ್ ಡಿಶ್ ರೆಸಿಪಿ. ತೊಗರಿಬೇಳೆ ಕಾಯಿ ಏನು ಬೇಡ, ಕೇವಲ 5 ನಿಮಿಷದಲ್ಲಿ ಕೂಡ ಮಾಡ್ಕೋಬೋದು. ಮೊದಲನೇ ಸ್ಟೆಪ್ಪಲ್ಲಿ ಪಾತ್ರೆ ತಗೊಂಡಿದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರೋ ಸೋರೆಕಾಯಿ, ನಾನು ಸಿಪ್ಪೆನ ತೆಗೆದಿಲ್ಲ, ಸೋರೆಕಾಯಿ ಎಳೆದಿತ್ತು, ಅದಕ್ಕೋಸ್ಕರವಾಗಿ ಸಿಪ್ಪೆ ಬೀಜ ಎರಡೂ ಎಳೆದಿದ್ರೆ ತೆಗೆಯೋ ಅವಶ್ಯಕತೆ ಏನಿಲ್ಲ. ಸುಮಾರು ಒಂದು 300 ಗ್ರಾಮ್ಸಷ್ಟು ಸೋರೆಕಾಯಿನ ಉಪಯೋಗ ಮಾಡಿದ್ದೀನಿ. ಈರುಳ್ಳಿ, ಒಂದು ದೊಡ್ಡ ಟೊಮ್ಯಾಟೊ, ಹಸಿರು ಮೆಣಸಿನ್ಕಾಯಿ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಹುಣಸೆ ಹಣ್ಣು, 1/4 ಲೀಟ್ರಷ್ಟು 250 ml ಅಷ್ಟು ನೀರು. ಇದನ್ನು ಕುಕ್ಕರ್ನಲ್ಲಿ ಇಟ್ಕೊಂಡು ಸುಮಾರು 1 2 3 ಸೀಟಿನ ಕುಗ್ಗಿಸ್ಕೋಬೇಕು. ಕುಕ್ಕರ್ ಆಗಿದೆ, ತಣ್ಣ ಕೂಡ ಆಗಿದೆ. ಇದು ಬಿಸಿ ಇದ್ದಾಗ ಮಿಕ್ಸಿಗೆ ಹಾಕೊಳ್ಳೋಕೆ ಹೋಗಬೇಡಿ, ಮುಚ್ಚಳ ಎಗರುತ್ತೆ. ತಣ್ಣಗಾದ್ಮೇಲೆ ಮಿಕ್ಸಿ ಹಾಕೋಬೇಕು. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಕೊನೆಯಲ್ಲಿ ಹಾಕೊಳ್ಳೋದ್ರಿಂದ ಸಖತ್ ಟೇಸ್ಟ್ ಇರುತ್ತೆ, ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ತರ್ತರಿಯಾಗಿ ರುಬ್ಕೋಬೇಕು, ನುಣ್ಣಗೆ ರುಬ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಮಿಕ್ಸಿನ ಕೇವಲ 5 ರಿಂದ 6 ಸೆಕೆಂಡ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ರುಬ್ಕೊಂಡಿದ್ದಾಗಿದೆ. ಯಾವ ಪಾತ್ರೆಯಲ್ಲಿ ಬೇಯಿಸಿಟ್ಕೊಂಡಿದ್ನಲ್ಲ ಅದೇ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲ ಹಾಕಿ ಕಲಿಸ್ಕೊಂಡ್ಮೇಲೆ ಒಂದು ಸಲ ಉಪ್ಪನ್ನ ಚೆಕ್ ಮಾಡಿ. ಇದನ್ನು ಮತ್ತೊಮ್ಮೆ ಕುದಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ಎಲ್ಲ ಪದಾರ್ಥಗಳು ಸಾಕಷ್ಟು ಬೆಂದಿದೆ. ಇವಾಗ ಕೊನೆಯಲ್ಲಿ ಬೆಳ್ಳುಳ್ಳಿ ಒಗ್ಗರಣೆ. ಬೆಳ್ಳುಳ್ಳಿಗೆ ತುಪ್ಪ, ಸಾಸಿವೆ, 1-2 ಮೆಂತ್ಯ ಕಾಳು, ಕುಟ್ಟಿಟ್ಕೊಂಡಿರೋ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪನ್ನ ಉಪಯೋಗ ಮಾಡಿದ್ದೆ. ಬಿಸಿ ಅನ್ನದ ಜೊತೆಗೆ ಸಖತ್ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಚೇಂಜ್ ಕೂಡ ಆಗುತ್ತೆ. ದಿನ ಒಂದೇ ಥರ ತಿಂದು ಬೋರ್ ಆಗಿದ್ದಾಗ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.